ಬಿರುಗಾಳಿ ಮಳೆಗೆ ಕಟಾವಿಗೆ ಬಂದ ಪಪ್ಪಾಯಿ ಬೆಳೆ ನಾಶ, ಸಂಕಷ್ಟಕ್ಕೆ ಸಿಲುಕಿದ ರೈತ ಶರಣಪ್ಪ ಚಾವಣಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತುಂಬರಗುದ್ದಿ ಗ್ರಾಮದ ರೈತನ ಜೀವನ ಆಧಾರವಾಗಿದ್ದ 3 ಎಕರೆ 33 ಗುಂಟೆ ಜಮೀನಿನಲ್ಲಿ 3,000 ಪಪ್ಪಾಯಿ ಬೆಳೆ ಬೆಳೆದು ಜೀವನ ಸಾಗಿಸುತ್ತಿದ್ದ ರೈತ ಶರಣಪ್ಪ ಚಾವಣಿ ಎನ್ನುವವರ ತೋಟದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪಪ್ಪಾಯಿ ಗಿಡಗಳು ಬಿರುಗಾಳಿಗೆ ಉರುಳಿ ಬಿದ್ದಿವೆ. ಇದರಿಂದ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕಾರಣ ಸರ್ಕಾರದಿಂದ ಪರಿಹಾರಕ್ಕಾಗಿ ಮನವಿ ಮಾಡಿಕೊಂಡರು. ಈ ವೇಳೆ ಕಂದಾಯ ನಿರೀಕ್ಷಕರು ಭೇಟಿ ನೀಡಿ ಮಾತನಾಡಿ ಬೆಳೆ ನಷ್ಟ ವೀಕ್ಷಣೆ ಮಾಡಿದ್ದೇವೆ, ರಿಪೋರ್ಟ್ ಅನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸುತ್ತೇವೆ ಎಂದರು. ವರದಿ ಸಿಎ ಆದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಸರ್ ನಮಸ್ಕಾರ. ಈಗ ರೈತರದ ಇಷ್ಟೊಂದು ಪಪ್ಪಾಯಿ ಲಾಸ್ ಆಗಿದೆ ಅಂತಾರೆ, ಇದು ಏನಂತ ನಿಮ್ಮ ಅಭಿಪ್ರಾಯ ಇದೆ ಸರ್? ಎಷ್ಟಂತ ಲಾಸ್? ನಿನ್ನೆ 4 ಗಂಟೆಗೆ ಬಿರುಗಾಳಿ ಮಳೆ ಗಾಳಿಯಿಂದ 3 ಎಕರೆ 33 ಗುಂಟೆ ಜಮೀನಲ್ಲಿ ಪಪ್ಪಾಯಿ ಬೆಳೆ ಹಾನಿಯಾಗೈತಿ. ಈಗ ಪರಿಶೀಲನೆ ಮಾಡಿದ್ವಿ. ತೋಟಗಾರಿಕೆ ಇಲಾಖೆನ ಜಂಟಿಯಾಗಿ ಸಮೀಕ್ಷೆ ಅವರು ಬಂದು ಹೋಗಿದ್ದಾರೆ, ನಾವು ಬಂದಿವಿ. ಸೂಕ್ತ ಪರಿಹಾರ ನೀಡೋದು ಮೇಲಾಧಿಕಾರಿ ವರದಿಯನ್ನು ಸಲ್ಲಿಸ್ತೀವಿ. ಈಗ ಬಿಟ್ರೆ ಹೊಳೆ ಸಿಗಿತಾವನ್ರಿ? ಒಟ್ಟ ಸಿಗಲ್ರಿ ಈ ಬೆಳೆ, ಸಿಗಲ್ರಿ. ಅದೆಲ್ಲ ಲಾಸ್ ರೀ. ಅದು ಗೊಬ್ಬರ ಎಣ್ಣೆ ಬೀಜ ಒಟ್ಟ ಹೇಳ್ತೇನ್ರಿ ಸರ್. 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಅಂದ್ರೆ ಲಾಸ್ ಇರೋ ಏನು ಸಿಗಂಗಿಲ್ರಿ. ಇದು ಒಳ್ಳೆ ಅದೇನು ನಿಂತವಲ್ಲ ಗಿಡ ಕಾಪ್ ಇಲ್ಲರು ಅವು ಸ್ವಲ್ಪ ವೈರಸ್ ಬಂದ ಗಿಡ ಅಷ್ಟ ನಿಂತವ್ರಿ. ಕಾಯಿ ಇದ್ದ ಗಿಡ ಉಷ್ಟು ಉದ್ರಿಬತ್ತೆ. ಇಲ್ಲಿ ನೋಡ್ರಿ ಸರ್, ಹೆಂಗ್ ಬಿದ್ದು ನೋಡಿಲ್ಲ. ಇವೆಲ್ಲ ಹಣ್ಣು ಹೋಗೋದ್ರಿ ಸರ್. ಈಗ ಇವ್ ನೆಲಕ್ ಬಿದ್ದಪ್ಪ ಅಂತಂದ್ರೆ ಒಯ್ಯಲ್ ಸರ್ ಅವ್ರ ಒಟ್ಟ ಒಯ್ಯಲ್ರಿ ಸರ್. ಎಲ್ಲ ಲುಕ್ಷೇನ್ ನೋಡ್ರಿ. ನೀವು ರಾತ್ರಿ ಊಟ ಮಾಡಿಲ್ರಿ ಅಂದಿದ್ದು ಬಾಯಿಗೆ ಬರ್ಲಿಲ್ಲಪ್ಪ ಅಂತಂದು ನಮಗೆಲ್ಲ ಕಣ್ಣೀರ್ ಬಂದು ರಾತ್ರಿ ನಾವು ಊಟ ಮಾಡಿಲ್ರಿ ಸರ್. 3 ದಿನದ ಹೊತ್ತಾತು ಊಟ ಮಾಡಕ್ಕಾಗಲ್ಲ. ಈಗ ಹಿಡಿದ್ರೆ ಕೈಯಾಗ ಬರಂಗ ಹಾಕಿ ಕೈಯನ್ ರೊಕ್ಕ ಎಲ್ಲ ಕಚ್ಚಾಕ್ ಆಗ್ಬಿಡ ಸರ್. ಏನೋ ಮುಂದೆ ಅನುಕೂಲ, ಏನೋ ಒಂದ್ ಸ್ವಲ್ಪ ದೇವ್ರ ಅನುಕೂಲ ಮಾಡ್ತಾನಂದ್ರೆ ಇದು ಈ ತರ ಗಾಳಿ ಮಳೆ ಹೋಗಕ್ಕೆ ಈ ತರ ಆಗ್ಬಿಡತ್ ಸರ್. ಬಟ್ ಏನಾರ ಮಾಡ್ರಿ, ಕೈ ಮುಗಿತೀವಿ ಒಂದ್ ಸ್ವಲ್ಪ. ಎಷ್ಟು ಎಕರೆ ಇದ್ರು? ಇದು 3 ಎಕರೆ 33 ಗುಂಟೆ. 3 ಎಕರೆ 33 ಗುಂಟೆನೂ ಪಪ್ಪಾಯಿ ರೀ. ಈಗ ಇಳುವರಿ ಬಂದಿತ್ತು, ಈಗ ಫಸಲಿ ಬಂದಿತ್ರಿ. ಈಗ ಹಾಂ, ನೀವು ಏನು ಎದ್ರಾಗ ಹಿಂಗಾಗೈತ್ರಿ? ಮಳೆಗಾಳ್ರಿ. ನಿನ್ನೆ ಮಳೆಗಳಿಗೆ ಯಾವ ಬೆಳೆ ಎಷ್ಟು ಹಾನಿ ಆಗೈತಿ? ಪಪ್ಪಾಳಿ ಸರ. ಪಪ್ಪಾಯಿ ಎಷ್ಟು? 3 ಎಕರೆ 33 ಗುಂಟೆ ರೀ ಸರ. ಹಾಂ, ನಿನ್ನೆ ಆಯ್ತವಾರ ಮಳೆಗಾಳಿಗೆ ಗಿಡ ಎಲ್ಲ ಮುರ್ಕೊಂಡ್ ಬಿದ್ಬಿಟ್ಟವ್ರಿ ಸರ್. ಅಂದಾಜು ಎಷ್ಟು ಲಾಸ್ ಆಗುವಂತ ಸಂಭವ ಐತ್ರಿ? ಈಗ ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ. ಇದು ಹೆಚ್ಚು 1 ವರ್ಷ ಆಯ್ತು. ಒಂದು 50,000 ರೂಪಾಯಿ ಅಷ್ಟ ಲಾಭ ಐತಿ. ಇದು ನಿನ್ನೆ 4 ಗಂಟೆ ಸುಮಾರು ಮಳೆ ಆಗಿ ಇಷ್ಟೆಲ್ಲ ಹಾನಿ ಆಗೈತಿ. ನಮ್ಗೆ ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ಸರ್? ಕೊಡ್ಬೇಕಿಲ್ಲ. ತಮ್ಮ ಹೆಸರೇನ್ರಿ? ಬಸವರಾಜ್ ಚಾವಣಿ.